ನೋಡಿ, ಅಲ್ಪಸಂಖ್ಯಾತರಿಗೆ ಶೇಕಡ 5% ವಸತಿ ಯೋಜನೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಈ ಮೀಸಲಾತಿ ವಿಚಾರ ಪ್ರಸ್ತುತ ಇದೆ. ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ನೀಡುವಂತ ಮೀಸಲಾತಿ. ವಿರೋಧ ಪಕ್ಷದವರು ಪಾಪ ರಾಜಕೀಯ ಮಾಡ್ತಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದು ನಮ್ಮ ಉದ್ದೇಶ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಪಾರ್ಸಿಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಒಟ್ಟು ಅಲ್ಪಸಂಖ್ಯಾತರಿಗೆ 10% ಇತ್ತು ಮೀಸಲಾತಿ, 15% ಮಾಡಿದ್ರು. ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು. ಬಿಜೆಪಿ ಅವರು ಹೇಳೋದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಹಂಗಾಗಿ ಮಾಡಿದ್ರು ಅಂತ ಹೇಳಿ. ಏನೇ ಆಗಲಿ, ಡಿ.ಕೆ. ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು, ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನಾವು ಯಾರು ಕಿತ್ತು ಕೊಡ್ತಾ ಇಲ್ಲ. ಸಹಚಾರ ವರದಿ ಇತ್ತು. ಒಂದು, ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15%, 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಮ್ಗೆ ಇಡಬೇಕು ಅಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡೋಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು. ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನು 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡನ್ನ ನಾನೇ ಭಾಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ. ನೋಡಿ, ಅಲ್ಪಸಂಖ್ಯಾತರಿಗೆ ಶೇಕಡ 5% ವಸತಿ ಯೋಜನೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಈ ಮೀಸಲಾತಿ ವಿಚಾರ ಪ್ರಸ್ತುತ ಇದೆ. ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ನೀಡುವಂತ ಮೀಸಲಾತಿ. ವಿರೋಧ ಪಕ್ಷದವರು ಪಾಪ ರಾಜಕೀಯ ಮಾಡ್ತಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದು ನಮ್ಮ ಉದ್ದೇಶ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಪಾರ್ಸಿಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಒಟ್ಟು ಅಲ್ಪಸಂಖ್ಯಾತರಿಗೆ 10% ಇತ್ತು ಮೀಸಲಾತಿ, 15% ಮಾಡಿದ್ರು. ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು. ಬಿಜೆಪಿ ಅವರು ಹೇಳೋದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಹಂಗಾಗಿ ಮಾಡಿದ್ರು ಅಂತ ಹೇಳಿ. ಏನೇ ಆಗಲಿ, ಡಿ.ಕೆ. ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು, ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನಾವು ಯಾರು ಕಿತ್ತು ಕೊಡ್ತಾ ಇಲ್ಲ. ಸಹಚಾರ ವರದಿ ಇತ್ತು. ಒಂದು, ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15%, 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಮ್ಗೆ ಇಡಬೇಕು ಅಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡೋಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು. ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನು 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡನ್ನ ನಾನೇ ಭಾಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ. ನೋಡಿ, ಅಲ್ಪಸಂಖ್ಯಾತರಿಗೆ ಶೇಕಡ 5% ವಸತಿ ಯೋಜನೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಈ ಮೀಸಲಾತಿ ವಿಚಾರ ಪ್ರಸ್ತುತ ಇದೆ. ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ನೀಡುವಂತ ಮೀಸಲಾತಿ. ವಿರೋಧ ಪಕ್ಷದವರು ಪಾಪ ರಾಜಕೀಯ ಮಾಡ್ತಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದು ನಮ್ಮ ಉದ್ದೇಶ.
ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಪಾರ್ಸಿಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಒಟ್ಟು ಅಲ್ಪಸಂಖ್ಯಾತರಿಗೆ 10% ಇತ್ತು ಮೀಸಲಾತಿ, 15% ಮಾಡಿದ್ರು. ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು. ಬಿಜೆಪಿ ಅವರು ಹೇಳೋದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಹಂಗಾಗಿ ಮಾಡಿದ್ರು ಅಂತ ಹೇಳಿ. ಏನೇ ಆಗಲಿ ಡಿಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನಾವು ಯಾರು ಕಿತ್ತು ಕೊಡ್ತಾ ಇಲ್ಲ. ಸಹಚಾರ ವರದಿ ಇತ್ತು. ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15% 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಮ್ಗೆ ಇಡಬೇಕು ಅಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡೋಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು. ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನು 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡನ್ನ ನಾನೇ ಭಾಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ. ನೋಡಿ, ಅಲ್ಪಸಂಖ್ಯಾತರಿಗೆ 5% ವಸತಿ ಯೋಜನೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಈ ಮೀಸಲಾತಿ ವಿಚಾರ ಪ್ರಸ್ತುತ ಇದೆ. ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ನೀಡುವಂತ ಮೀಸಲಾತಿ. ವಿರೋಧ ಪಕ್ಷದವರು ಪಾಪ ರಾಜಕೀಯ ಮಾಡ್ತಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದು ನಮ್ಮ ಉದ್ದೇಶ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಪಾರ್ಸಿಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಒಟ್ಟು ಅಲ್ಪಸಂಖ್ಯಾತರಿಗೆ 10% ಇತ್ತು ಮೀಸಲಾತಿ, 15% ಮಾಡಿದ್ರು. ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು. ಬಿಜೆಪಿ ಅವರು ಹೇಳೋದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಹಂಗಾಗಿ ಮಾಡಿದ್ರು ಅಂತ ಹೇಳಿ. ಏನೇ ಆಗಲಿ ಡಿಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನಾವು ಯಾರು ಕಿತ್ತು ಕೊಡ್ತಾ ಇಲ್ಲ. ಸಹಚಾರ ವರದಿ ಇತ್ತು. ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15% 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಮ್ಗೆ ಇಡಬೇಕು ಅಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡೋಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು. ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನು 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡನ್ನ ನಾನೇ ಭಾಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ.